ವಾಸ್ತು ಟಿವಿಗೆ ಸ್ವಾಗತ. ನಾನು ಸರ್ದಾರ್. ವಿಜಯನಗರ ಜಿಲ್ಲೆ ಕೂಡಲಗಿ ಪ್ರಸಕ್ತ ಸಾಲಿನ ಬಜೆಟ್ ಮಂಡನೆ ಸಂದರ್ಭದಲ್ಲಿ ತಮಗೆ ಗೌರವಧನ ಹೆಚ್ಚಿಸಿ ನಿರ್ಧಾರ ಕೈಗೊಂಡು ಘೋಷಿಸಬೇಕೆಂದು ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕರ ಫೆಡರೇಷನ್ ಎಐಟಿಯುಚ್ ನೇತೃತ್ವದಲ್ಲಿ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಫೆಡರೇಷನ್ ಕೂಡಲಗಿ ಘಟಕದ ಪದಾಧಿಕಾರಿಗಳು 23ರಂದು ಕೂಡಲಗಿ ಶಾಸಕರಿಗೆ ತಮ್ಮ ಹಕ್ಕೊತ್ತಾಯ ಪತ್ರವನ್ನು ನೀಡಿದ್ದಾರೆ. ಕಾಂಗ್ರೆಸ್ ಯುವ ನಾಯಕಿ ಪ್ರಿಯಾಂಕಾ ಗಾಂಧಿಯವರು ಇತ್ತೀಚೆಗೆ ಹೇಳಿರುವಂತ 6ನೇ ಗ್ಯಾರಂಟಿ ಎಂದು ಪರಿಗಣಿಸಬಹುದಾಗಿದೆ. ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಸಹಾಯಕರಿಗೆ ಗೌರವಧನ ಹೆಚ್ಚಿಸುವಂತೆ ಕ್ರಮಕ್ಕಾಗಿ ಸದನದಲ್ಲಿ ಪ್ರಸ್ತಾವನೆ ಸಲ್ಲಿಸುವಂತೆ ಹಾಗೂ ಚರ್ಚಿಸುವಂತೆ ಶಾಸಕರಲ್ಲಿ ಕೋರಿಕೆ ಮಾಡಿಕೊಂಡಿದ್ದಾರೆ. ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಫೆಡರೇಷನ್ ಎಐಟಿಯುಸಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಸಮಿತಿ ಅಧ್ಯಕ್ಷರು ಸುಮಾ ಅಂತೇಳಿ. ಈಗ ನಾವು ಮುಖ್ಯವಾಗಿ ಹೋರಾಟ ಮಾಡ್ತಕ್ಕಂಥ ಒಂದು ಮೆಮರಣೆ ನಾವು ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ ಇವತ್ತು ಮನವಿಯನ್ನು ಕೊಡೋಕ್ಕೆ ಅವರ ಒಂದು ಕಚೇರಿಗೆ ನಾವು ಬಂದಿದ್ದೀವಿ. ಇವತ್ತು ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮ ಒಂದು ICDS ಯೋಜನೆ 1975ರಲ್ಲಿ ಜಾರಿಗೆ ಬಂದಿದ್ದು ಈ ಒಂದು 25ರ ಹಂತದಲ್ಲಿ ಇದ್ದು ಈಗ 50 ವರ್ಷದ ಮುಂದಡಿಯನ್ನು ಹಿಡ್ತಾ ಇದೆ. ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರು ನಾವು ದುಡಿತಾನೆ ಬಂದಿದ್ವಿ. ಬಡವರು, ರೈತರು, ಕೂಲಿ ಕಾರ್ಮಿಕರು ಇಂತಹ ಮಕ್ಕಳನ್ನು ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ತಂದು ನಮ್ಮ ಕಡೆ ಬಿಟ್ಟಾಗ ಅವ್ರನ್ನ ಲಾಲನೆ, ಪಾಲನೆ, ಪೋಷಣೆ, ಆರೋಗ್ಯ ರಕ್ಷಣೆ ಮತ್ತು ಪೌಷ್ಟಿಕಾಹಾರ ಈ ಎಲ್ಲ ಒಂದು ನಾವು ಅವರಿಗೆ ಕರ್ತವ್ಯಗಳನ್ನು ನಿಭಾಯಿಸ್ತಾ ನಾವು ಮಕ್ಕಳನ್ನ, ಗರ್ಭಿಣಿಯರನ್ನ, ಬಾಣಂತಿಯರನ್ನ ಪೌಷ್ಟಿಕಾಹಾರ ಕೊಡ್ತಾ ಆರೋಗ್ಯ ಸೇವೆ ಮಾಡ್ತಾ ಇದ್ದೀವಿ. ನಮಗೆ ಆದ್ರೂ ಸರ್ಕಾರ ಸಂಬಳ ಜಾಸ್ತಿ ಮಾಡ್ತಾ ಇಲ್ಲ. ಈಗ 2022ರ ಒಂದು ಚುನಾವಣೆ ಸಂದರ್ಭದಲ್ಲಿ ಬೆಳಗಾವಿಯ ಖಾನಾಪುರದಲ್ಲಿ ಪ್ರಿಯಾಂಕಾ ಗಾಂಧಿಯವರು 6ನೇ ಗ್ಯಾರಂಟಿ ಯೋಜನೆಯನ್ನ ಜಾರಿಗೆ ತರ್ತೀವಿ ಅಂತೇಳಿ ಹೇಳಿದ್ರು. 6 ಗ್ಯಾರಂಟಿಗಳಲ್ಲಿ 5 ಗ್ಯಾರಂಟಿಗಳನ್ನ ಸರ್ಕಾರ ಜಾರಿಗೆ ತಂದಿದೆ. ಈಗ 6ನೇ ಗ್ಯಾರಂಟಿಯನ್ನ ಇದುವರೆಗೂ ಜಾರಿಗೆ ತಂದಿಲ್ಲ. ಆದ್ರಿಂದ ಸರ್ಕಾರ ನಮಗೆ 6ನೇ ಗ್ಯಾರಂಟಿಯನ್ನು ಜಾರಿಗೆ ತರಬೇಕು ಆದಷ್ಟು ಬೇಗ. ಕಾರ್ಯಕರ್ತೆಯರಿಗೆ 15,000, ಸಹಾಯಕಿಯರಿಗೆ 10,000 ಮಾಡ್ತೀವಿ ಅಂತೇಳಿ ಹೇಳಿದ್ರು. ಇದುವರೆಗೂ ಅದನ್ನ ಜಾರಿಗೆ ತಂದಿಲ್ಲ. ಹಾಗಾಗಿ ಆದಷ್ಟು ಬೇಗ ನಮ್ಮ ಕಾರ್ಯಕರ್ತೆಯರಿಗೆ ಒಂದು ಸಹಾಯಕಿಯರಿಗೆ ಈ ಗ್ಯಾರಂಟಿ ಯೋಜನೆಯನ್ನ ಅತಿ ಜರೂರಾಗಿ ಜಾರಿಗೆ ತರಬೇಕು. ಮತ್ತೆ ಅದೇ ತರಹ ಗುಜರಾತ್ ಸರ್ಕಾರದಲ್ಲಿ ಉಚ್ಚ ನ್ಯಾಯಾಲಯ ಹೈಕೋರ್ಟ್ ತೀರ್ಪಿನಂತೆ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರನ್ನು ಸಿ ಮತ್ತು ಡಿ ಗ್ರೂಪ್ ನೌಕರರು ಅಂತ ಹೇಳಿ ಪರಿಗಣಿಸಬೇಕು. ಮತ್ತೆ ನಮ್ಮ ಕಾರ್ಯಕರ್ತೆ ಸಹಾಯಕಿಯರು ನಿವೃತ್ತಿ ಹೊಂದಿದಲ್ಲಿ ಅವರಿಗೆ ಯಾವುದೇ ತರ ಗ್ರಾಚ್ಯುಯಿಟಿ ಸೌಲಭ್ಯ ಇದುವರೆಗೂ ಸಿಕ್ಕಿರುವುದಿಲ್ಲ. ಮತ್ತು NPS ಕೂಡ ಸಿಕ್ಕಿಲ್ಲ. ನಮ್ಮ ಕಾರ್ಯಕರ್ತೆ ಸಹಾಯಕಿಯರು ವೃತ್ತಿಯಲ್ಲಿ ಇರುವಾಗ ಎಷ್ಟೋ ಜನ ಕಾರ್ಯಕರ್ತೆಯರು, ಸಹಾಯಕಿಯರು ಆರೋಗ್ಯದಿಂದ ಹಾನಿಕರದಿಂದ ಅವರಿಗೆ ತೋರಿಸ್ಕೊಳ್ಳಕ್ಕೆ ಯಾವುದೇ ಒಂದು ಹಣಕಾಸಿನ ವೆಚ್ಚ ಇಲ್ದಲೇನೆ ಮರಣ ಹೊಂದಿರತಕ್ಕಂಥ ಪರಿಸ್ಥಿತಿಗಳು ಒದಗಿ ಬಂದಿದ್ದಾವೆ. ಇದನ್ನ ನಮ್ಮ ಕಣ್ಣಾರೆ ನಾವು ನೋಡಿದೀವಿ. ವೃತ್ತಿಯಲ್ಲಿ ಇರುವಾಗ ಅವರು ಅಲ್ಪ ಸ್ವಲ್ಪ ಸಂಬಳದಲ್ಲಿ ಜೀವನ ನಡೆಸ್ತಾ ಇದ್ದಾರೆ. ನಿವೃತ್ತಿ ಹೊಂದಿದ ನಂತರ ಯಾವುದೇ ರೀತಿ ಹಣಕಾಸಿನ ವ್ಯವಸ್ಥೆ ಅವರಿಗೆ ಇರುವುದಿಲ್ಲ. ಆರೋಗ್ಯ ಹಾನಿಕರ ಆದಾಗೂ ಕೂಡ ಒಂದು ಆಸ್ಪತ್ರೆಗೆ ತೋರಿಸ್ಕೊಳ್ಳಕ್ಕೂ ಕೂಡ ಹಣಕಾಸಿನ ಒಂದು ತೊಂದರೆ ಇರುವುದರಿಂದ ಜೀವನ ತ್ಯಾಗ ಮಾಡಿರ್ತಕ್ಕಂಥ ಒಂದು ಸನ್ನಿವೇಶಗಳು ಉಂಟು. ಆದ್ರಿಂದ ಈ ಘನ ಸರ್ಕಾರ ನಮ್ಮ ಕಾರ್ಯಕರ್ತೆ ಸಹಾಯಕಿಯರಿಗೆ 6ನೇ ಗ್ಯಾರಂಟಿನ ಜಾರಿಗೆ ತರಬೇಕು. ಮತ್ತೆ ಗ್ರಾಚ್ಯುಯಿಟಿ ಸೌಲಭ್ಯ ಕೊಡಬೇಕು. ನಿವೃತ್ತಿ ಹೊಂದಿರ್ತಕ್ಕಂಥವ್ರಿಗೆ ಹಿಡಿಗಂಟು ಕೊಡಬೇಕು. ಹಾಗೆ ಯೂನಿಫಾರಂ ನಮಗೆ ಕಳಪೆ ಗುಣಮಟ್ಟದ ಯೂನಿಫಾರಂ ಸಲ್ಲಿಸ್ತಾ ಇದ್ದಾರೆ. ಉತ್ತಮ ರೀತಿಯ ಯೂನಿಫಾರಂ ಅನ್ನು ಕಾರ್ಯಕರ್ತೆ ಸಹಾಯಕಿಯರಿಗೆ ನೀಡಬೇಕು ಅಂತೇಳಿ ಈ ಮೂಲಕ ನಾನು ಗುಣಮಟ್ಟದ ಆಹಾರ ಕೂಡ ನಮಗೆ ಒದಗಿಸಿಕೊಡ್ಬೇಕು ಅಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಎನ್ ರತ್ನಮ್ಮ ಅಂತ, ಕೊಟ್ಟೂರು ತಾಲೂಕು ತೂರುಹಳ್ಳಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ಸುಮಾರು 50 ವರ್ಷ, 49 ಮುಗಿದು 50ನೇ ವರ್ಷದಲ್ಲಿ ಕಾಲಿಡ್ತಾ ಇದ್ದೀವಿ. ಅಲ್ಲಿಂದ ಇಲ್ಲಿವರೆಗೆ ನಾವು 125ರಿಂದ ಹಿಡಿದು ಈಗ 11,500 ತನಕ ಬಂದಿದ್ದೀವಿ. ಅಲ್ಲಿಂದ ಇಲ್ಲಿವರೆಗೂ ನಾವು ಸಾಕಷ್ಟು ಸರ್ಕಾರಕ್ಕೆ ದುಡಿದಿದ್ದೀವಿ. ನಮ್ಮ ಕಾರ್ಯಕರ್ತೆ ಮತ್ತು ಸಹಾಯಕಿಯರು ಇಡೀ ಜೀವನವನ್ನೇ ಪಣಕ್ಕಿಟ್ಟು ಮತ್ತೆ ಗ್ರಾಮದ ಒಂದು ಏಳಿಗೆಗಾಗಿ, ಸರ್ಕಾರದ ಏಳಿಗೆಗಾಗಿ ನಾವು ದುಡಿತಾ ಇದ್ದೀವಿ.
ಎಲ್ಲ ಪ್ರತಿಯೊಂದು ಹಳ್ಳಿಯಲ್ಲಿ ಜನಜೀವನವನ್ನು ಉತ್ತಮ ಮಟ್ಟಕ್ಕೆ ನಾವು ಅವ್ರಿಗೆ ಏನು ಸೌಲಭ್ಯ ಸಿಗಬೇಕು, ಆರೋಗ್ಯ ಸಿಗಬೇಕು, ಪ್ರತಿಯೊಂದು ನಾವು ಮಾಡ್ತೀವಿ. ಆದರೆ ಮನೆಯಲ್ಲಿ ನಮ್ಮ ಮಕ್ಕಳಿಗೆ, ನಮಗೆ ಮತ್ತು ನಮ್ಮ ಮನೆತನಕ್ಕೆ ನಾವೇನು ಮಾಡ್ಕೊಳ್ಳಲ್ಲ. ಯಾವ 24 ಗಂಟೆನೂ ಕೆಲಸನೇ ನಂಗೆ ಅಷ್ಟು ಹೊರೆವರಿಸಿದ್ದಾರೆ. ಈಗ ಮೊಬೈಲ್ ಬಂದಾಗ್ಲಿದ್ದಂತೂ ಈಗ ಸುಮಾರು 6 ವರ್ಷಗಳ ಹಿಂದೆ ಮೊಬೈಲ್ ಕೊಟ್ಟರು, ಅಲ್ಲಿಂದ ಇಲ್ಲಿವರೆಗೆ ನಮಗೆ ಕೆಲಸದ ಒತ್ತಡ ಜಾಸ್ತಿ ಆಗೈತಿ. ಎಷ್ಟೋ ಜನ ನಮ್ಮ ಕಾರ್ಯಕರ್ತರ ಹಿಂದಿನ ಪೀಳಿಗೆ ಅಂದರೆ SSLC ಮೇಲೆ ಆಗಿರೋದ್ರಿಂದ ಈಗ ಮೊಬೈಲ್ ವರ್ಕ್ ಮಾಡೋಕ್ಕಾಗ್ತಾ ಇಲ್ಲ. ಅದು ಕಳಪೆ ಮೊಬೈಲ್ ಕೊಟ್ಟಿದ್ದಾರೆ, ವರ್ಕ್ ಆಗ್ತಾ ಇಲ್ಲ. ಆಮೇಲೆ ಸರ್ಕಾರದ ಒತ್ತಡ ಜಾಸ್ತಿ ಇದೆ. ಹಂಗಾಗಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರಿಗೆ BP, ಶುಗರು ಕಾಯಿಲೆಗಳು ಸಾಕಷ್ಟು ನಿದ್ರೆಹೀನತೆಯಿಂದ ಸರಿಯಾದ ಪೌಷ್ಟಿಕ ಆಹಾರ ಇಲ್ಲದಲೇ ನಮ್ಮ ಕಾರ್ಯಕರ್ತೆಯರು ಆರೋಗ್ಯದಿಂದ ಹಿಂದೆ ಬೀಳ್ತಾ ಇದ್ದಾರೆ. ಯಾವಾಗೇನು ಎಷ್ಟೋ ಜನ ನಮ್ಮ ಕಾರ್ಯಕರ್ತರು ರಾತ್ರಿ ಎಲ್ಲ ವರ್ಕ್ ಮಾಡೋಕ್ಕಾರ ಎಷ್ಟೋ ಜನ ಹಾರ್ಟ್ ಅಟ್ಯಾಕು ಅಥವಾ ಲೋ BP ಆಗಿ ಮರಣ ಹೊಂದಿದ್ದಾರೆ. ನಿಜಕ್ಕೂ ನಾವು ಸರ್ಕಾರಕ್ಕೆ ಎಷ್ಟು ದುಡಿದು ನಾವು ಕೊಟ್ಟರು ನಮ್ಮ ಮೇಲೆ ಅವರಿಗೆ ಕರುಣೆ ಇಲ್ಲ. ಒಂದು 11,000ದಲ್ಲಿ ಜೀವನ ಹೆಂಗ್ ಮಾಡ್ತಾರೆ, ಈಗಿನ ಬೆಲೆ ಏರಿಕೆಯ ಮೇಲೆ ಏನು ಜೀವನ ಮಾಡ್ತಾರೆ ಅನ್ನೋದನ್ನ ಯಾರೂ ನಮ್ಮನ್ನ ಪರಿಗಣಿಸ್ತಾ ಇಲ್ಲ. ಹಾಗಾಗಿ ನಮ್ಮ ಈಗ ಒಂದು ಕನಿಷ್ಠ ಕೂಲಿ ಈಗ ಇರೋದು ಸರ್ಕಾರದ ಒಂದು ಕೂಲಿ ನಿಗದಿತವಾದದ್ದು 300ರಿಂದ 400 ರೂಪಾಯಿ ಐತಿ. ಆದರೆ ನಮಗೆ ದಿನಗೂಲಿ ಕೂಡ ದಿನಗೂಲಿ ನೌಕರರಾಗಿ ಇದ್ದೀವಿ. ಈಗ 50 ವರ್ಷ ಕಾಲಿಡ್ತಾ ಇದ್ದೀವಿ. ಯಾವುದೇ ಸ್ಕೀಮ್ ಬಂದ್ರೆ 5 ವರ್ಷದಲ್ಲಿ ಮುಕ್ತಾಯ ಆಗೋದಂಥದ್ದು ಇವತ್ತು 50 ವರ್ಷ ತನಕ ನಾವು ನಮ್ಮ ಅಂಗನವಾಡಿ ಕೇಂದ್ರಗಳನ್ನ ಮಾಡ್ತಾನೆ ಇದ್ದೀವಿ. ಆದ್ರೂ ಸರ್ಕಾರ ಮೇಲೆ ಹೊಸದಾಗಿ ಒಂದು ಕೆಲಸಗಳನ್ನ ಯೋಜನೆ ಮಾಡಿ ಜನರಿಗೆ ಸೇವೆ ಸಲ್ಲಿಸೋದನ್ನ ಕೊಡ್ತಾರೆ ವಿನಃ ಕಾರ್ಯಕರ್ತರು ಇದರಿಂದ ಎಲ್ಲಾ ಸಕ್ಸಸ್ ಆಗೈತಿ. ಮೊದಲಿಂದ ಗರ್ಭಿಣಿ ಬಾಣತಿ ಮರಣ ತಪ್ಪಿಸಿದ್ವಿ, 0ದಿಂದ 6 ವರ್ಷದ ಮಕ್ಕಳ ಮರಣವನ್ನು ತಪ್ಪಿಸಿದ್ವಿ. ಆಮೇಲೆ ಪ್ರತಿಯೊಂದನ್ನು ಎಲ್ಲಾದು ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಮಾಡಿ ಅದನ್ನು ನಿರ್ಮೂಲನೆ ಮಾಡಿದ್ವಿ. ರಕ್ತಹೀನತೆ ನಿರ್ಮೂಲನೆ ಮಾಡಿದ್ವಿ. ಪ್ರತಿಯೊಂದು ಕಾರ್ಯಕ್ರಮವನ್ನ ಎಲ್ಲ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರು ಮಾಡಿರ್ತಾರೆ. ಈಗಿನ ಆಶಾ ಕಾರ್ಯಕರ್ತರು ಅವರು ಸಹ ನಮ್ಮಂತೆ ದುಡಿತಾ ಇದ್ದಾರೆ. ಆದ್ರೆ ನಮ್ಮನ್ನ ಯಾವ ಸರ್ಕಾರನೂ ಪರಿಗಣಿಸ್ತಾ ಇಲ್ಲ. ನಮಗೆ C&D ಗ್ರೂಪ್ ಸೇರಿಸಲೇಬೇಕು. ನಂತರ LKG UKGಗಳನ್ನ ಅಂಗನವಾಡಿಯಲ್ಲೇ ಮಾಡ್ಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಯಾಕಂದ್ರೆ ಉತ್ತಮವಾದ ಗುಣಮಟ್ಟ ಈಗಿನ ಎಜುಕೇಶನ್ ಮುಂದುವರೆದ ಕಾಲದಲ್ಲಿ ಈಗ ಪ್ರೈವೇಟ್ಗೆಲ್ಲ ಅನುದಾನ ಕೊಟ್ಟು ಪ್ರೈವೇಟ್ ಸ್ಕೂಲ್ಗಳನ್ನು ತೆಗಿತಾರೆ. ಇನ್ನು ಬರ್ತಾ ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಿದೆ. ಅದನ್ನೊಂದು ನಿಂದಿಸಿ ನಮ್ಮ ಅಂಗನವಾಡಿಗಳಲ್ಲಿ LKG ಮತ್ತು UKG ಅನ್ನ ಕೊಡಬೇಕಂತ ಕೇಳ್ಕೊಳ್ತಾ ಇದೀವಿ. ನಂತರ ಏನು ಮಕ್ಕಳಿಗೆಲ್ಲ ಪಠ್ಯ ಪುಸ್ತಕಗಳು, ಯೂನಿಫಾರ್ಮು, ಅದರಂತೆ ಪೌಷ್ಟಿಕ ಆಹಾರವನ್ನು ಕೂಡ ಸಹ ಉತ್ತಮ ಗುಣಮಟ್ಟದಲ್ಲಿ ಕೊಡ್ಬೇಕಂತ ನಾವು ಸರ್ಕಾರಕ್ಕೆ ಕೇಳ್ಕೊಂತೀವಿ. ಈಗಾಗಲೇ ತಾಯಂದ್ರ ಮರಣ ತಪ್ಪಿಸಿದೀವಿ. ಎಷ್ಟೋ ಜನ ಮನೆಯಲ್ಲೇ ಡೆಲಿವರಿ ಆಗೋದು, ಇಲ್ಲಾಂದ್ರೆ ಗರ್ಭಪಾತ ಆಗೋದು, ಇವನ್ನೆಲ್ಲ ನಿರ್ಮೂಲನೆ ಮಾಡಿರೋದು ಇವತ್ತು ನಮ್ಗೆ ಹೇಳ್ಕೊಳಕ್ಕೆ ಹೆಮ್ಮೆ ಆಗ್ತಾ ಇದೆ. ನಮ್ಮ ಅಂಗನವಾಡಿ ಕಾರ್ಯಕರ್ತರು ತಮ್ಮ ಜೀವನವನ್ನ ಪಣಕ್ಕಿಟ್ಟು ಜೀವದ ಮೇಲೆ ಅಂಗದೊರೆದು ಜನಸೇವೆಯನ್ನ ಮಾಡ್ತಾ ಇದ್ದೀವಿ. ಇದೆಲ್ಲ ಕೂಡ ಸರ್ಕಾರಕ್ಕೆ ಗೊತ್ತಾಗ್ತಾ ಇಲ್ಲ. ಆದ್ರೂ ಈಗ MLA ಸರ್ ಲೆಟರ್ ಕೊಡ್ತೀವಿ. ಅಲ್ಲೇನಾರ ಸದನದಲ್ಲಿ ನಮ್ಮ ವಿಚಾರವಾಗಿ ಇವರು ಧ್ವನಿ ಎತ್ತಿ ಮಾತಾಡ್ಲಿ ಅಂತ ಕೇಳ್ಕೊಳ್ತಾ ಇವತ್ತು MLA ಸರ್ಗೆ ಲೆಟರ್ ಕೊಡ್ತಾ ಇದ್ದೀವಿ. ಅದ್ರ ಬಗ್ಗೆಯಾಗಿ ಅವರು ಒತ್ತಾಯ ಪೂರ್ವಕವಾಗಿ ನಮ್ಮ ಕಾರ್ಯಕರ್ತರ ಪರವಾಗಿ ಸಹಾಯಕರ ಪರವಾಗಿ ಧ್ವನಿ ಎತ್ತಲಿ ಅಂತ ಭಗವಂತನಲ್ಲಿ ಅವರಿಗೆ ಒಳ್ಳೆ ಬುದ್ಧಿ ಕೊಟ್ಟು ಅವ್ರಿಗೆ ನಮ್ಮ ಮಾತಾಡ್ಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನು ನಾವು ಮುಂದೆ ಇನ್ನು ಹೋರಾಟ, ನಮಗೆ C&D ಗ್ರೂಪ್ ಆಗಲೇಬೇಕು. LKG UKG ಅಂಗನವಾಡಿ ಕೇಂದ್ರದಲ್ಲಿ ಆಗಬೇಕು. ಮತ್ತು ಉತ್ತಮವಾದ ಈಗ ಆಹಾರ ದಾಸ್ತಾನು ಗೊತ್ತೇ ಇದೆ ಎಲ್ಲರಿಗೂ. ಪ್ರತಿಯೊಂದು ಇಲಾಖೆ ಏನೇ ಹೊಸದಾಗಿ ರೂಲ್ಸ್ ರೆಗ್ಯುಲೇಷನ್ ತಂದ್ರು ಕೂಡ ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ಬರ್ತದೆ. ಎಲ್ಲ ಪ್ರತಿಯೊಂದನ್ನು ಅಂಗನವಾಡಿ ಕೇಂದ್ರ, ಮಾತೃವಂದನ, ಮಾತೃಶ್ರೀ, ಭಾಗ್ಯಲಕ್ಷ್ಮಿ ಎಲ್ಲದೂ ಕೂಡ ನಾವು ಪೋಷಣ್ ಟ್ರ್ಯಾಕರ್ ಬಂದಾಗ್ಲಿದ್ದ ನಮ್ಮ ಕಾರ್ಯಕರ್ತರಿಗೆ ವಜಿಯಾಗಿದೆ. ಆದ್ರೂ ಕೂಡ ಈಗೇನ ಮೋದಿ ಸರ್ಕಾರ ಐತಾ ಅದು ಕೆಲಸವನ್ನು ಹಚ್ಚಿತ ಹೊರತು ಅದ್ರ ಸಂಭಾವನೆ ಏನು, ಎಲ್ಲರೂ ಫ್ರೀಯಾಗಿ ದುಡ್ಸ್ಕೊಳಕ್ ಮಾತ್ರ ಅಂಗನವಾಡಿ ಕಾರ್ಯಕರ್ತರು ಬೇಕು. ಆದ್ರೆ ಅದ್ರ ನಾವು ಕೆಲಸ ಮಾಡಿಸ್ಕೊಂತೀವಿ, ಏನಾದ್ರೂ ಸಂಭಾವನೆ ಕೊಡ್ಬೇಕು ಅನ್ನೋದು ಯಾರಿಗೂ ಇಲ್ಲ. ಆದ ಕಾರಣ ಎಲ್ಲ ಸರ್ಕಾರಕ್ಕೂ ಕೇಳ್ತಾ ಇವತ್ತು ರಾಜ್ಯ ಸರ್ಕಾರಕ್ಕಾಗ್ಲಿ ಕೇಂದ್ರ ಸರ್ಕಾರಕ್ಕಾಗ್ಲಿ ನಾವು ಮನವಿ ಮಾಡ್ಕೊಳ್ಳೋದೇನಂದ್ರೆ ಎಲ್ಲ ನಮ್ಮ ಕಾರ್ಯಕರ್ತೆಯರನ್ನ C&D ಗ್ರೂಪ್ ಸೇರಿಸಲೇಬೇಕು. ನಮಗೆ ಪಿಂಚಣಿ ಯೋಜನೆ, ಗ್ರಾಚ್ಯುಟಿ ಏನು ಬರಬೇಕಾದ ಹಣ ಏನಿರುತ್ತೋ ಅದನ್ನೆಲ್ಲ ಕೊಡ್ಬೇಕಂತ ಕೇಳ್ಕೊಳ್ತಾ ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ದುಡ್ಕಂತಲೇ ಬಂದಿದ್ದೀವಿ, ನಾವು ಕೆಲಸ ಮಾಡ್ಕೊಂತ ಬಂದಿದ್ದೀವಿ. ಈಗ ಮಕ್ಕಳ ಲಾಲನೆ, ಪಾಲನೆ, ಪೋಷಣೆ, ಆರೋಗ್ಯ
ಎಲ್ಲನೂ ಕಾಪಾಡ್ತಾ ಗರ್ಭಿಣಿಯರನ್ನು, ಬಾಣಂತಿಯರನ್ನು ಆರೋಗ್ಯ ತಪಾಸಣೆ, ಪೌಷ್ಟಿಕ ಆಹಾರ ಎಲ್ಲನೂ ನೀಡ್ತಾ ಸೇವೆ ಮಾಡ್ತಾನೆ ಬಂದಿದ್ದೀವಿ. 50 ವರ್ಷಗಳ ಮುನ್ನಡಿ ಇಟ್ಟರೂ ಕೂಡ ಇವತ್ತಿಗೂ ನಮಗೆ ಸರ್ಕಾರ 11,000-11,500 ರೂಪಾಯಿ ವೇತನ ಮಾಡಿದೆ. ಅದಕ್ಕಿಂತ ಹೆಚ್ಚಿನದಾಗಿ ಮಾಡಿಲ್ಲ. ಕಾರ್ಯಕರ್ತೆಯರಿಗೆ 11,500, ಸಹಾಯಕಿಯರಿಗೆ 6,000 ರೂಪಾಯಿ ವೇತನ ಮಾಡಿದೆ. ಈಗಿನ ಒಂದು ಕಾಲಘಟ್ಟದಲ್ಲಿ ಈಗ 6,000 ರೂಪಾಯಿ ವೇತನದಲ್ಲಿ ಜೀವನ ಸಾಗಿಸೋದು ತುಂಬ ಕಷ್ಟಕರದ ಸಂಗತಿಯಾಗಿದೆ. ಆದ್ದರಿಂದ ಈಗ ನಮಗೆ 2022 ಚುನಾವಣೆ ಸಂದರ್ಭದಲ್ಲಿ 6 ಗ್ಯಾರಂಟಿಗಳಲ್ಲಿ 5 ಗ್ಯಾರಂಟಿಗಳು ಸರ್ಕಾರ ಜಾರಿಗೆ ತಂತು. ಬೆಳಗಾವಿಯ ಖಾನಾಪುರದಲ್ಲಿ ಪ್ರಿಯಾಂಕಾ ಗಾಂಧಿಯವರು 6ನೇ ಗ್ಯಾರಂಟಿನ ಜಾರಿಗೆ ತಂದರು. ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯರಿಗೆ 15,000 ಕಾರ್ಯಕರ್ತೆಯರಿಗೆ, 10,000 ಸಹಾಯಕಿಯರಿಗೆ. ನಾವು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ನಮಗೆ ಆಡಳಿತಕ್ಕೆ ಬಂದರೆ ನಾವು ಇದನ್ನು 6ನೇ ಗ್ಯಾರಂಟಿನ ಜಾರಿಗೆ ತರ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದು ಉಂಟು. ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಕಾರ್ಯಕರ್ತೆಯರಿಗೆ ಯಾವುದೇ ರೀತಿ 6ನೇ ಗ್ಯಾರಂಟಿ ಜಾರಿಗೆ ತಂದಿಲ್ಲ. ಆದ್ದರಿಂದ ನಮಗೆ 6ನೇ ಗ್ಯಾರಂಟಿನ ಜಾರಿಗೆ ತರಬೇಕು. ಮತ್ತು ನಮಗೆ ಕಾರ್ಯಕರ್ತೆಯರನ್ನು ಸಿ ಮತ್ತು ಸಹಾಯಕಿಯರನ್ನು ಡಿ ಗ್ರೂಪ್ ಹುದ್ದೆಗೆ ಆಯ್ಕೆ ಮಾಡಬೇಕು, ಪರಿಗಣಿಸಬೇಕು. ಗುಜರಾತ್ ಸರ್ಕಾರ ಹೈಕೋರ್ಟ್ ಏನು ತೀರ್ಪು ಕೊಟ್ಟಿದೆಯೋ ಸಿ ಆ್ಯಂಡ್ ಮತ್ತು ಡಿ ಗ್ರೂಪ್ ನೌಕರರನ್ನಾಗಿ ಪರಿಗಣಿಸ್ತೀವಿ ಅಂತೇಳಿ, ಅದೇ ಥರದಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರನ್ನು ಸಿ ಆ್ಯಂಡ್ ಡಿ ಗ್ರೂಪಿಗೆ ಪರಿಗಣನೆ ಮಾಡಬೇಕು ಅಂತೇಳಿ ಕೇಳ್ಕೊತಾ ಇದ್ದೀವಿ. ಮತ್ತು ನಮಗೆ ಗೌರವಧನ ಹೆಚ್ಚಿನದಾಗಿ ಕೊಡಲೇಬೇಕು. ಮತ್ತು ನಮಗೆ ಯೂನಿಫಾರಮ್ಮು ಕೊಟ್ಟಿರ್ತಕ್ಕಂಥದ್ದು ತುಂಬ ಕಳಪೆ ಮಟ್ಟದಲ್ಲಿ ಇದೆ. ಆದ್ದರಿಂದ ನಮಗೆ ಉತ್ತಮ ರೀತಿಯಲ್ಲಿ ಧರಿಸಲು ಯೂನಿಫಾರಮನ್ನು ಕೊಡಬೇಕು. ಮತ್ತು ಈ ಒಂದು ಸಾಲಿನ ಬಜೆಟಿನಲ್ಲಿ ನಮ್ಮ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿಗೆ ಗೌರವಧನ ಹೆಚ್ಚಿಗೆ ಮಾಡಬೇಕು ಅಂತೇಳಿ ಈ ಮೂಲಕ ನಾನು ಕೇಳ್ತಾ ಇದ್ದೀನಿ. ಇದು ಒಂದು ಸಂದರ್ಭದಲ್ಲಿ ನಾವು ಜನಪ್ರತಿನಿಧಿಗಳಾದ ವಿಧಾನಸಭಾ ಕ್ಷೇತ್ರದ NT ಶ್ರೀನಿವಾಸ್ ಸರ್ಗೆ ನಾವು ಮನವಿ ಕೊಡಲು ಈ ಒಂದು ಸಂದರ್ಭದಲ್ಲಿ ಅವರ ಕಚೇರಿಗೆ ಆಗಮಿಸಿದ್ದೀವಿ ಸರ್.